ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಹೈದರಾಬಾದ್ನ ಜುಲಾಜಿಕಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಕರ್ಕೊಂಡು. ನಮ್ಮ ಮಕ್ಕಳಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಯಾಕೆಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ರಿಯಲ್ ಆಗಿ ನೋಡ್ತೀವಿ ಅಂದ್ರೆ ಯಾರಿಗೆಲ್ಲ ಖುಷಿ ಇರಲ್ಲ ಹೇಳಿ. ಸೊ ಹಂಗಾಗಿ ನಮ್ಮ ಮಕ್ಕಳಿಗಂತೂ ತುಂಬಾನೇ ಖುಷಿ ಇತ್ತು. ನಾವ್ ಯಾವಾಗ ಹೋಗ್ತೀವೋ, ಯಾವಾಗ ಪ್ರಾಣಿಗಳನ್ನ ನೋಡ್ತೀವೋ ಅನ್ಕೊಂಡು ಇವಾಗ ನಾವು ಬಂದ್ವಿ. ನಾವು ಚಿಕ್ಕವ್ರು ಇರ್ಬೇಕಾದ್ರೂ ಪಿಕ್ನಿಕ್ ಅಂದ್ರೆ ತುಂಬಾನೇ ಖುಷಿ ನಮಗೂ ಕೂಡ. ನಾಳೆ ಟಿಫಿನ್ ಏನ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಯಾವ ಗೇಮ್ಸ್ ಆಡೋದು, ಯಾವ ತರ ಎಂಜಾಯ್ ಮಾಡೋದು ಅಂತ ಅನ್ಕೊಂಡೆಲ್ಲ ತುಂಬಾನೇ ಖುಷಿ ಇತ್ತು ನಮಗೂ ಕೂಡ. ನಾವೆಲ್ಲ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಿದ್ವಿ, ನಾಳೆ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅನ್ಕೊಂಡು. ಅದು ಅಲ್ಲದೆ ನಮ್ಗೆ ಕರ್ಕೊಂಡು ಹೋಗಿ ನಾಟಕ ಎಲ್ಲ ಮಾಡಿಸಿದ್ರು. ಇವಾಗ ಜಸ್ಟ್ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ, ನೋಡಬಹುದು ಟಿಕೆಟ್ ತಗೊಂಡ್ಬಿಟ್ಟು. ಅಲ್ಲಿ ಟೈಮ್ಸ್ ಎಲ್ಲ ಕೊಟ್ಟಿದ್ದಿತ್ತು, ಎಂಟ್ರಿ ಟೈಮ್ ಎಕ್ಸಿಟ್ ಟೈಮ್ ಎಲ್ಲ. ಇಲ್ಲಿ ನೋಡಿ ಟ್ರೀ ಮೇಲೆ ಆರ್ಟಿಫಿಷಿಯಲ್ ಅನಿಮಲ್ಸ್ ಯಾವ ತರ ಇಟ್ಟಿದ್ದಾರೆ ಅಂತ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಪ್ಲೇಸ್. ಇಲ್ಲಿ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ, ಕೆಳಗಡೆ ಡ್ರಾಯಿಂಗ್ ಕೂಡ ಮಾಡಿದ್ದಾರೆ ಅನಿಮಲ್ಸ್ದು. ಇವಾಗ ಒಳಗಡೆ ಅಡ್ಡಾಡೋದಕ್ಕೆ ಮ್ಯಾಪ್ ಕೂಡ ಇಟ್ಟಿದ್ದಾರೆ, ಕನ್ಫ್ಯೂಸ್ ಆಗ್ಬಾರ್ದು, ಯಾವ ತರ ಹೋಗ್ಬೇಕು ಅಂತ ನೋಡ್ಕೊಂಡು ಹೋಗ್ಬೋದು. ಸುಮಾರು 2 ರಿಂದ 3 ತಾಸು ಅಥವಾ 4 ತಾಸು ಆಗಬಹುದೇನೋ ಅಂತ ನನ್ಗನ್ಸುತ್ತೆ, ಪ್ರತಿಯೊಂದು ಪ್ರಾಣಿಗಳಲ್ಲೂ ನಿಂತ್ಕೊಂಡು ನೋಡ್ಕೊಂಡು ಅಡ್ಡಾಡ್ಕೊಂಡು ಬರೋದಕ್ಕೆ. ಓಡಾಡೋದಕ್ಕೆ ಕಷ್ಟ ಆಗೋರ್ಗೆ ಈ ತರ ಎಲೆಕ್ಟ್ರಾನಿಕ್ ವೆಹಿಕಲ್ ಕೂಡ ಇದೆ ಅಲ್ಲಿ ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆ ಇದೆ. ಇವಾಗ ಒಂದೊಂದು ಪ್ರಾಣಿಗಳನ್ನ ನೋಡ್ಕೊಳ್ತಾ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಡಕ್ ಇವೆ, ನೀರ್ನಲ್ಲಿ ನೀರ್ ಕುಡಿತಾ ಇದೆ ಎಷ್ಟ್ ಚೆನ್ನಾಗಿ. ಇಲ್ಲಿ ಸ್ಕ್ಯೂರಲ್ ಇದೆ ನೋಡಿ, ಎಷ್ಟ್ ಚೆನ್ನಾಗಿ ನೋಡ್ತಿದೆ ಆ ಕಡೆ ಈ ಕಡೆ. ಇಲ್ಲೊಂದು ಪುಟ್ಟ ಸ್ಕ್ಯೂರಲ್ ಅಡ್ಡಾಡ್ತಿದೆ ನೋಡಿ. ಇಲ್ಲಿ ಈ ಸ್ಕ್ಯೂರಲ್ ಅಂತೂ ನಮ್ಗೆ ನೋಡ್ತಿತ್ತು. ಈ ಪ್ರಾಣಿಗಳಿಗೆ ನೋಡಿದ್ರೆ ಹೊರಗಡೆ ವಿಶಾಲವಾಗಿ ಅಡ್ಡಾಡ್ಕೊಂಡು ಇರ್ಬೇಕಾಗಿತ್ತು ಪ್ರಾಣಿಗಳು, ಈ ತರ ಇಷ್ಟೇ ಜಾಗದಲ್ಲಿ ಇರ್ಬೇಕಲ್ಲ ಅಂತ ಒಂದ್ಸಾರಿ ಅಯ್ಯೋ ಪಾಪ ಅನ್ನಿಸ್ತಿತ್ತು. ಪುಟ್ಟ ಸ್ಕ್ಯೂರಲ್ ನಮ್ಗೆ ನೋಡ್ತಿದೆ ನೋಡಿ. ಇವಾಗ ಮುಂದೆ ಟಾಟಾಯ್ಸ್ ಇದೆ. ಒಂದು ಟಾಟಾಯ್ಸ್ ನಡೆದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ನೋಡಿ. ಅದ್ರಲ್ಲಿ ಇಲ್ಲಿ ಎಷ್ಟು ಟಾಟಾಯ್ಸ್ ಇದೆ ನೋಡಿ, ಕಟ್ಟೆ ಮೇಲ್ಗಳವೆಲ್ಲ ಇದೆಲ್ಲ ಟಾಟಾಯ್ಸ್ ಗಳೇ. ಅದು ಒಳಗಡೆ ನೀರ್ನಲ್ಲೂ ಇದೆ. ಅದು ಅಲ್ಲದೆ ಮೇಲೆ ಅಲ್ಲಿ ಮಂಕಿ ಕೂಡ ಇದಾವೆ ನೋಡಿ. ಇಲ್ಲಿ ನೋಡಿ ಸರ್ವಲ್ ಕ್ಯಾಟ್, ಕಾಡು ಬೆಕ್ಕು ಕೂಡ ಇದೆ ಇಲ್ಲಿ. ಒಳಗಡೆ ಕೊನೆ ಕೂತಿದೆ ನೋಡಿ. ಗ್ಲಾಸ್ ಇಂದ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಬಟರ್ಫ್ಲೈ ಪಾರ್ಕ್ ನಿಂತು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಮುಂದೆ ಬಂದ್ವಿ. ಇಲ್ಲಿ ಒಳಗಡೆ ಏನ್ ಹೋಗ್ಲಿಲ್ಲ ಅಲ್ಲಿ. ಇಲ್ಲಿ ವೈಟ್ ಟೈಗರ್ಸ್ ಇದೆ ನೋಡಿ, 2 ವೈಟ್ ಟೈಗರ್ ಇದೆ, ಒಳಗಡೆ ಅಡ್ಡಾಡ್ತಿದಾವೆ. ಇಲ್ಲಿ ನೋಡಿ ಟ್ರೈನ್ ನಲ್ಲಿ ಕೂಡ ಜನ ಹೋಗ್ತಿದ್ದಾರೆ. ಅಡ್ಡಾಡಕ್ ಆಗದೆ ಇರೋರು ಈ ತರ ಹೋಗಿ, ಯಾರಿಗೆ ಸಮಯದ ಅಭಾವ ಇರೋರು ಕೂಡ ಈ ತರ ಹೋಗ್ತಾರೆ. ಇಂಥ ಪ್ರಾಣಿಗಳನ್ನ, ವೈಲ್ಡ್ ಅನಿಮಲ್ಸ್ ನ ಹತ್ತಿರದಿಂದ ನೋಡೋದಕ್ಕೆ ಕೂಡ ಸಫಾರಿ ಬಸ್ ಗಳ ವ್ಯವಸ್ಥೆ ಇದೆ ಇಲ್ಲಿ. ಅಲ್ಲಿ ಸಫಾರಿ ಬಸ್ ಅಲ್ಲಿ ಹೋದ್ರೆ ಹತ್ತಿರದಿಂದ ಹೋಗಿ ನೋಡ್ಬೋದು ಅವಕ್ಕೆ, ಯಾಕಂದ್ರೆ ಕಬ್ಬಿಣದ ಜಾಲಿ ಇರತ್ತೆ, ಅದ್ರಿಂದ ಏನು ಅಪಾಯ ಇರಲ್ಲ ಪ್ರಾಣಿಗಳಿಂದ ಅನ್ಕೊಂಡು ಆ ಬಸ್ ಅಲ್ಲಿ ಕೂರ್ಸ್ಕೊಂಡು ಹೋಗಿ ತೋರಿಸ್ತಾರೆ. ಇಲ್ಲಿ ನೋಡಬಹುದು ಬೆಂಗಾಲ್ ಟೈಗರ್, ಇದು ಮೇಲ್ಗಡೆ ಕುತ್ಕೊಂಡಿದೆ. ಇಲ್ಲಿ ಜಿಂಕೆಗಳು ನೋಡಿ, ಎಷ್ಟು ಜಿಂಕೆಗಳ ಗುಂಪೆ ಇದೆ. ಒಳಗಡೆ ಸ್ಪೇಸ್ ಕೂಡ ತುಂಬಾ ಇತ್ತು, ಸೊ ಹಂಗಾಗಿ ಅಲ್ಲಿ ಜಿಂಕೆಗಳ ಗುಂಪುಗಳನ್ನ ನೀವು ನೋಡಬಹುದು.
ಇಲ್ಲಿ ನೋಡಿ, ಒಳಗಡೆ ಫಾಕ್ಸ್ ಮಲ್ಕೊಂಡ್ ಬಿಟ್ಟಿದೆ. ಇನ್ನೊಂದು ಅದರ ಪಕ್ಕದಲ್ಲೇ ಅಡ್ಡಾಡ್ತಿದೆ, ನೋಡ್ಬಹುದು ಇಲ್ಲಿ. ಎಲ್ಲಾ ಕಡೆ ಎರಡೆರಡು ಪ್ರಾಣಿಗಳಿದೆ, ನೀವು ನೋಡಬಹುದು. ಒಂದೇ ಆದ್ರೆ ಅದಕ್ಕೂ ಬೋರ್ ಆಗತ್ತೆ ಅನ್ಕೊಂಡು ಒಂದ್ರ ಜೊತೆಗೆ ಇನ್ನೊಂದು ಪ್ರತಿ ಕಡೆ ಎರಡೆರಡು ಪ್ರಾಣಿಗಳನ್ನ ಇಟ್ಟಿದ್ದಾರೆ, ನೋಡ್ಬಹುದು ನೀವು. ಇಲ್ಲಿ ಎರಡ್ ನರಿಗಳಿದಾವೆ. ಇಲ್ಲಿ ಮುಂದೆ ನೋಡಿ, ಎರಡು ಉಲ್ಫ್ ಇದೆ, ತೋಳಗಳು. ಜನರು ಕರೆದ್ರೆ ಮಕ್ಕಳೆಲ್ಲ ಕರೀತಾ ಇದ್ರು. ಈ ಕಡೆನೂ ನೋಡ್ತಾ ಇದ್ವು ಅವು ಕೂಡ. ಇಲ್ಲಿ ನೋಡಿ, ಚೀತಾ ಎಷ್ಟ್ ಚೆನ್ನಾಗಿ ವಾಕಿಂಗ್ ಮಾಡ್ತಿದೆ ಅಂತ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಷ್ಟ್ ಚೆನ್ನಾಗಿ ಅಡ್ಡಾಡ್ತಿದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೊಂದ್ ಚೀತಾ ಅಲ್ಲಿ ಮೇಲ್ಗಡೆ ಮಲ್ಕೊಂಡ್ ಬಿಟ್ಟಿದೆ. ಇಲ್ಲಿ ನೋಡಿ, ರೈನೋಸರಸ್ ನೀರಲ್ಲಿದೆ. ಸ್ವಲ್ಪ ಸ್ವಲ್ಪ ಮುಖ ತೋರಿಸ್ತಿದೆ, ಮತ್ತೆ ಒಳಗಡೆ ಹೋಗ್ತಿದೆ. ನಾವು ಬಂದದ್ದು ಮಧ್ಯಾಹ್ನ. ಬಹುಶಃ ಬೆಳಗ್ಗೆ ಬಂದಿದ್ರೆ ಎಲ್ಲಾ ಪ್ರಾಣಿಗಳನ್ನ ನಾವು ನೋಡೋದಕ್ ಸಿಕ್ತಿತ್ತು ಅಂತ ಅನ್ಸುತ್ತೆ. ಮಧ್ಯಾಹ್ನ ಬಂದಿದ್ದಕ್ಕಾಗಿ ಬಿಸಿಲು ಬೇರೆ ಇದೆ, ಹಾಗಾಗಿ ನೀರಲ್ಲಿದ್ದಾವೆ. ಸ್ವಲ್ಪ ಪ್ರಾಣಿಗಳು ಮಲ್ಕೊಂಡಿದೆ. ಸ್ವಲ್ಪ ಸ್ವಲ್ಪ ಮುಖ ತೋರಿಸ್ತಿದೆ, ಮತ್ತೆ ಒಳಗಡೆ ಹೋಗ್ತಿದೆ. ಇಲ್ಲಿ ನೋಡಿ, ಸ್ವಲ್ಪ ಮುಖ ತೋರಿಸ್ತಿದೆ, ಮತ್ತೆ ಒಳಗಡೆ ಹೋಗ್ತಿದೆ. ಇಲ್ಲಿ ಇನ್ನೆರಡು ರೈನೋಸರಸ್ ಮಲ್ಕೊಂಡಿದಾವೆ ನೋಡಿ. ಇಲ್ಲಿ ಪ್ರಾಣಿಗಳ ಸ್ಟ್ಯಾಚು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಗೋಡೆಗಳ ಮೇಲೆ ಡ್ರಾಯಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಪ್ರಾಣಿಗಳದ್ದು. ಇಲ್ಲಿ ಮುಂದೆ ಹಿಪ್ಪೋಪೊಟಮಸ್ ಇದೆ ನೋಡಿ, ಇಲ್ಲಿ ಸ್ಟ್ಯಾಚು ಯಾವ ತರ ಇದೆ ಅಂತ. ಇಲ್ಲಿ ಅದು ಕೂಡ ನೀರಲ್ಲಿದೆ, ಅದನ್ನು ನೋಡಕ್ ಆಗ್ಲಿಲ್ಲ ನಮ್ಗೆ. ಇಲ್ಲಿ ಕ್ಯಾಂಟೀನ್ ಕೂಡ ಇದೆ. ಇಲ್ಲಿ ನೋಡಿ, ಹಿಪ್ಪೋಪೊಟಮಸ್ ಇದೆ ನೋಡಿ ಇಲ್ಲಿ ನೀರಲ್ಲಿ. ಅದು ಕೂಡ ಮಲ್ಕೊಂಡ್ ಬಿಟ್ಟಿದೆ ನೀರಲ್ಲಿ. ಬೆಳಗ್ಗೆ ಬಂದಿದ್ರೆ ಇವೆಲ್ಲ ಅಡ್ಡಾಡ್ತಿರೋದನ್ನ ನೋಡೋದಕ್ ಸಿಕ್ತಿತ್ತು ಅಂತ ಅನಿಸ್ತಿತ್ತು. ದೊಡ್ಡ ದೊಡ್ಡ ಪ್ರಾಣಿಗಳನ್ನ ನೋಡೋದಕ್ಕೆ ಅಂತಾನೆ ಬಂದಿರ್ತೀವಿ ನಾವು ಬರೋದಕ್ಕೆ. ಅವೇ ಪ್ರಾಣಿಗಳು ಮಲ್ಕೊಂಡಿದ್ರೆ ನೋಡಕ್ ಆಗದೆ ಇದ್ರೆ ಬೇಜಾರಾಗತ್ತೆ. ಮಕ್ಕಳೆಲ್ಲ ಫೋಟೋ ತಗೊಳ್ತಾ ಇದ್ರು ನೋಡಿ. ವ್ಯೂಸ್ ತುಂಬಾ ಚೆನ್ನಾಗಿತ್ತು ಫೋಟೋಸ್ ತಗೊಳೋದಕ್ಕೆ ಎಲ್ಲ. ಇಲ್ಲಿ ಕ್ಯಾಂಟೀನ್ ಕೂಡ ಇದೆ ನೋಡಿ. ಕ್ಯಾಂಟೀನ್ ಅಲ್ಲಿ ಇಲ್ಲೊಂದ್ ಸ್ಟ್ಯಾಚು ಇಟ್ಟಿದ್ದಾರೆ ಹಿಪ್ಪೋಪೊಟಮಸ್ದು. ನಾವು ಈ ಪ್ಲೇಸಿಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ನಮ್ಗೆ. ಸುತ್ತಲೂ ಹಚ್ಚ ಹಸಿರಾಗಿರ್ತಕ್ಕಂತ ಪ್ಲೇಸು. ಇಲ್ಲಿ ಹಂಸ ಇದೆ ನೋಡಿ. ಹಂಸಗಳು ರೆಕ್ಕೆ ಬಿಚ್ಕೊಂಡು ಎಷ್ಟ್ ಚೆನ್ನಾಗಿ ಇಲ್ಲಿ ಆಡ್ತಿದಾವೆ ನೋಡಬಹುದು ನೀವು ಇಲ್ಲಿ ಎಲ್ಲ. ಮಕ್ಕಳಿಗೆ ಫ್ರೀ ಟೈಮ್ ಅಲ್ಲಿ, ಹಾಲಿಡೇಸ್ ಅಲ್ಲಿ ಪಿಕ್ನಿಕ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಇಂತಹ ಪ್ಲೇಸ್ ಗಳು ಕರ್ಕೊಂಡ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೂ ಕೂಡ. ಇಲ್ಲಿ ಜಿಂಕೆಗಳಿದಾವೆ ನೋಡಿ. ಜಿಂಕೆಗಳಲ್ಲಿ ಕೂಡ ಹೆಣ್ಣು ಜಿಂಕೆಗೆ ಕೊಂಬಿರಲ್ವಂತೆ, ಗಂಡು ಜಿಂಕೆಗಳಿಗೆ ಕೊಂಬಿರುತ್ತವಂತೆ. ಇಲ್ಲಿ ನೋಡಬಹುದು, ಈ ಜಿಂಕೆಗಳಿಗೆ ಕೊಂಬಿಲ್ಲ. ಕೊಂಬಿರೋ ಜಿಂಕೆಗಳು ಕೂಡ ಮುಂದೆ ಇದಾವೆ, ನೀವು ನೋಡಬಹುದು.
ಇಲ್ಲಿ ನೋಡಬಹುದು ಜಿರಾಫೆ ಎಷ್ಟು ದೊಡ್ಡದಾಗಿದೆ ಅಂತ. ಅದ್ರ ಕತ್ತು ಕೂಡ ಎಷ್ಟು ಉದ್ದವಾಗಿದೆ ನೋಡಿ. ಅದಕ್ಕೆ ಆಹಾರಕ್ಕಾಗಿ ಕೆಳಗಡೆ ಹಾಕಿದ್ರೆ ತಿನ್ನೋದು ಕಷ್ಟ ಆಗ್ಬೋದು ಅಂತ ಮೇಲ್ಗಡೆ ಆಹಾರಕ್ಕಾಗಿ ಯಾವ ತರ ವ್ಯವಸ್ಥೆ ಮಾಡಿದ್ದಾರೆ ನೀವು ನೋಡಬಹುದು. ಈ ತರ ಉದ್ದವಾಗಿರೋ ಟಬ್ ನಲ್ಲಿ ಆಹಾರ ಹಾಕಿರ್ತಾರೆ, ಅದು ತಿಂತಾ ಇದೆ ಹುಲ್ಲು ನೋಡಬಹುದು ನೀವು. ಇಲ್ಲಿ ಗೋಡೆಗಳ ಮೇಲೆ ಪ್ರತಿಯೊಂದು ಪ್ರಾಣಿಗಳ ಡ್ರಾಯಿಂಗ್ ಮಾಡಿದ್ದಾರೆ. ರಿಯಲ್ ಪ್ರಾಣಿನೇ ಹೊರಗಡೆ ಬರ್ತಾ ಇದೇನೋ ಅನ್ನೋ ತರ ಕಾಣಿಸ್ತಿದೆ. ಇಲ್ಲಿ ಮಂಕಿ ಸೆಲ್ಫಿ ತಗೋತಾ ಇದೆ ಮುಂದೆ. ಈ ಝೂ ನಲ್ಲಿ ಮಸ್ಜಿದ್ ಇದೆ, ಹನುಮಾನ್ ಮಂದಿರ ಕೂಡ ಇದೆ. ಇವಾಗ ಕ್ರೊಕೊಡೈಲ್ ನೋಡಬಹುದು ನೀವು ಇಲ್ಲಿ. ಇಲ್ಲಿ ಒಂದೇ ಕ್ರೊಕೊಡೈಲ್ ಕಾಣಿಸ್ತಿದೆ ನಿಮ್ಗೆ. ಮುಂದೆ ರಾಶಿ ರಾಶಿ ಕ್ರೊಕೊಡೈಲ್ ಗಳು ಮಲ್ಕೊಂಡಿದ್ದನ್ನ ನೋಡಬಹುದು ನೀವು. ನಾವಿವಾಗ ಹೊರಗಡೆ ಹೋಗ್ತಾ ಇದೀವಿ. ಪೂರ್ತಿಯಾಗಿ ನೋಡೋದಕ್ಕೆ ಆಗ್ಲೇ ಇಲ್ಲ, ಯಾಕೆಂದ್ರೆ ನಾವು ಬೀದರಿಂದ ಬಂದಿದ್ದು. ರಿಟರ್ನ್ ಬೀದರ್ಗೆ ಹೋಗೋದಕ್ಕೆ ಕತ್ಲಾಗ್ಬಿಡತ್ತೆ ಅನ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಮ್ಗೆ ಈ ಪ್ಲೇಸ್ ಅಂತೂ. ಸುತ್ತಲೂ ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಶಾಲೆಗಳಿಂದ ಕೂಡ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಮಧ್ಯಾಹ್ನ ನಾವು ಕೂಡ ಇಲ್ಲೇ ಊಟ ಮಾಡ್ಕೊಂಡು ಮತ್ತೆ ಬೇರೆ ಪ್ಲೇಸ್ ಅನ್ನ ನೋಡೋದಕ್ಕೆ ಹೋದ್ವಿ. ಬೇರೆ ಬೇರೆ ಪ್ಲೇಸಸ್ ಅನ್ನ ತೋರ್ಸೋದಿತ್ತು ಮಕ್ಕಳಿಗೆ. ಸೊ ಹಂಗಾಗಿ ಬೇಗನೆ ಇಲ್ಲಿಂದ ಹೊರಟ್ವಿ. ಹೊರಗಡೆ ಈ ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಅಲ್ಲಿ ನಿಂತು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು ಎಲ್ರು. ನಾವು ಕೂಡ ಅಲ್ಲಿ ನಿಂತು ಫೋಟೋಸ್ ತಗೊಂಡ್ವಿ.
ಇಲ್ಲಿ ನೋಡ್ತಿದ್ದೀರಾ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾನ. ಪುಟಾಣಿ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಅದ್ರ ಮೇಲೆ ಸ್ವೆಟರ್ ಹಾಕೊಂಡು ಚಳಿ ಬೇರೆ ತುಂಬಾ ಇದೆ. ಸ್ವೆಟರ್ ಹಾಕೊಂಡೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ನಾವು ಕೂಡ ಇವಾಗ ಎಕ್ಸಿಟ್ ಆಗ್ತಾ ಇದೀವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.